ಕಡ್ಕೊಳ್ಳೋ ಮರಿವಳಿಸಿರ ಹತ್ರ ಏನಾಗದು ಗುರುವಿನ ಒಲಿಸುವುದೇನಾಗದು ಹರನ ಒಲಿಸುವುದೇನಾಗದು ಹರನ ಒಲಿಸುವುದೇನಾಗದೇನಲ್ಲ. ನಾವು ಗಾಬರಾಗಿ ಹೊಟ್ಟೆ ಏನ್ ಗಾಬರಾಗಿವಪ್ಪ ಅಂತಂದ್ರ ಏನಪ್ಪ ಇದು ದೇವ್ರು ಒಲಿಸ್ಕೊಳ್ಳೋದು ಹ್ಯಾಂಗ, ತಪಸ್ಸು ಮಾಡ್ಬೇಕು, ಜಪ ಮಾಡ್ಬೇಕು, ಏನೇನಿಲ್ಲ. ಎಲ್ಲಿ ಅದ ಅಂತಂದ್ರ ಎಲ್ಲಿ ಪತಿ ಬರ್ತದ, ಪತಿಗಾಗಿ ಗಂಡ, ಎಲ್ಲಿ ಸತಿಗಾಗಿ ಗಂಡ ಪತಿ, ಇವರಿಬ್ಬರು ಬಸವಣ್ಣ ಹೇಳಲ್ಲ ಸತಿಪತಿ ಒಂದಾದ ಭಕ್ತಿ ನೀವು ವಿಷ ಕೊಟ್ರು ಅಮೃತ ಆಗ್ತದ. ಹಂಗ ಒಂದಿತ್ತು ಅಂದ್ರ ಅದೇನ್ ದೊಡ್ಡಾಗದೇನಲ್ಲ, ಅದ ಹ್ಯಾಂಗ ಸಾಧ್ಯ? ಸತಿ ಅನುಸೂಯ ಆಕಿನ ಕಾಯಕ ಏನಾಗಿತ್ತು ಅಂತಂದ್ರ ಬಂದಂತ ಅತಿಥಿಗಳಿಗೆ ಪ್ರಸಾದ ಮಾಡಿಸೋದು, ಬಂದಂತ ಜಂಗಮರಿಗೆ ಪ್ರಸಾದ ಮಾಡಿಸೋದು, ಅತಿಥಿಗಳಿಗೆ ಪ್ರಸಾದ ಮಾಡಿಸೋದು ಆಕಿನ ಕಾಯಕ ಆಗಿತ್ತು. ಅದ್ರೊಳಗೆ ಏನಾಗಿತ್ತು ಅಂದ್ರ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿದ್ಲು ಅಂದ್ರ ಗಂಡ ಸ್ನಾನ ಮಾಡಿಸಿದ್ಲು ಅಂದ್ರ ಗಂಡನ ಪಾವನಕ್ಕೆ ತೋತಿದ್ಲು, ಗಂಡನ ಪಾವನಕ್ಕೆ ಮನೆ ತುಂಬಾ ಸಿಂಬಡಿಸ್ತಿದ್ಲು, ಗಂಡನ ಪಾವನಕ್ಕೆ ಹಾಕಿ ಒಲಿ ಪಟು ಮಾಡ್ತಿದ್ಲು. ಯಾಕಿನ ಸಂಪ್ರದಾಯ ಆಗಿತ್ತು, ಪತಿವರ್ತ ಸಂಪ್ರದಾಯ ಇತ್ತು. ಹೀಗೇ ನಿಂತಾ ಇತ್ತು. ಬರ್ತಿದ್ರು ಓದ್ತಿದ್ರು. ಚೆನ್ನಮ್ಮ ನೀಲಮ್ಮ ಗೌಡ್ತಿ ಕಿತ್ತೂರು ರಾಣಿ ಚೆನ್ನಮ್ಮನ ಈ ಕಾರ್ಯಕ್ರಮ ಮಾಡ್ಲಕತ್ತಾಳಂದ್ರೆ ಇರುವೇರಿ ಅವ್ರು ಏನಿಲ್ಲ, ಮಂಡ್ಯ ಮೂಡಿಯರು ಕೂಡಿ, ಕುಂಡಿ ಚುಟ್ಟರು ಕೂಡಿ, ಕುಂಡಿ ನೋಡಿ ಮಣಿ ಹಾಕ್ತಾರಣ್ಣ. ಮಾನ್ಗೇಡಿ ಮಂದಿ ಹುಟ್ಟಿ ಮರ್ತ ಕೆಡ್ತಾವು, ಉಡಾಳ ಮಂದಿ ಊರ ಒಳಗ ಹಿಡಿಯಲು ಹೋದಾರು, ಪತ್ತೆ ಮಾಡು ಉತ್ತಮರ್ಲ ಎತ್ತ ಹೋದವರು, ಯಪ್ಪ ಕಪ್ಪ ಮಾಡಿ ಅಪ್ಪ ದೇವ್ರು ಹೆಚ್ಚರು ಚಿಂತ ಕಾಲ ಬರ್ತದಂತ 300 ವರ್ಷಗಳ ಹಿಂದೆ ಬಿಡಾಪುತ್ತೆ. ಏನೇನ್ ಇಳಮ್ಗೊಡ್ತೀನಿ ಏನ್ ಹಂಚು ಅವಶ್ಯ ಇಲ್ಲ. ಯಾಕಂದ್ರೆ ಸಾಮಾನ್ಯವಾಗಿ ಬೆಳೆಯುವಾಗ ಇವೇನ ನೀವು ಒಳ್ಳೇದು ಮಾಡುವಾಗ ಬರುವೆ, ಇವು ಬಂದ್ರೆ ಬಂಗಾರ, ಆ ಬಂಗಾರ ಸುಡುತ್ತನ, ಬಂಗಾರ ಬೆಲೆ ಗೊತ್ತಾಗಲ್ಲ. ಕೆಪ್ಪನ ತಾಮ್ರ ಇತ್ತಳೆ ಕಾಲಿ ಒದಿತಾರ, ಬಂಗಾರ ಆಗಲ್ಲ. ಇವತ್ತು ನಾಳೆ ಬಂಗಾರಕ್ಕೆ ಬೆಲೆ ಅದ. ನೀವ್ ಮಾಡೋ ಕೆಲಸ ಒಳ್ಳೇದೇ ಅದ, ಬರುವೆ ಇಂಥವೆಲ್ಲ ಬರುವೆ.